ಸ್ವಾಮಿ ಕೇಶವಾನಂದ ಭಾರತಿ ಇವರು ಧಾರ್ಮಿಕ ಇನ್ಸ್ಟಿಟ್ಯೂಟ್ ಆದ ಎಡಿನೀರ್ ಮಠಿನ ಮುಖ್ಯಸ್ಥರಾಗಿದ್ದರು. ಇದು ಕೇರಳ ಸ್ಟೇಟಿನ ಕಾಸರಗೋಡು ಡಿಸ್ಟಿಕ್ ಅಲ್ಲಿ ಇದೆ. ಮಠದ ಹತ್ತಿರ 681 ಎಕರೆಯಷ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಇತ್ತು. ಇದನ್ನು ಇವರು ಸ್ಥಳೀಯ ರೈತರಿಗೆ ರೆಂಟ್ ಮತ್ತು ಲೀಸ್ ಅಗ್ರಿಮೆಂಟ್ ಮೂಲಕ ಮ್ಯಾನೇಜ್ ಮಾಡುತ್ತಿದ್ದರು. ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಇಂದ ಬಂದ ಆದಾಯದಿಂದ ಮಠದ ಇತರ ಖರ್ಚುಗಳು ಮತ್ತು ಚಾರಿಟೇಬಲ್ ಆಕ್ಟಿವಿಟೀಸ್ಗಳನ್ನು ನಡೆಸುತ್ತಿದ್ದರು. ಸ್ವತಂತ್ರದ ನಂತರ ಕೇರಳ ರಾಜ್ಯದಲ್ಲಿ ಜಮೀನ್ದಾರರ ಹಾವಳಿ ತುಂಬಾ ಹರಡಿರುತ್ತದೆ. ಈ ಅಸಮಾನತೆಯನ್ನು ನಿರ್ಮೂಲನೆ ಮಾಡಲು ಕೇರಳ ರಾಜ್ಯ ಸರ್ಕಾರವು ಸೀರೀಸ್ ಆಫ್ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಮೆಂಡ್ಮೆಂಟ್ಸ್ ಅನ್ನು ಪಾಸ್ ಮಾಡುತ್ತದೆ. ಇದರ ಮೇನ್ ಉದ್ದೇಶ ಬಂದು ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದು, ಅಬಾಲಿಷನ್ ಆಫ್ ಲ್ಯಾಂಡ್ ಲಾರ್ಡಿಸಮ್ ಮತ್ತು ಟೆನೆಂಟ್ ರೈಟ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡುವುದು. ಇಲ್ಲಿ ಕಷ್ಟಪಟ್ಟು ವರ್ಕ್ ಮಾಡುತ್ತಿರುವ ರೈತರ ಹತ್ತಿರ 1 ಇಂಚು ಭೂಮಿ ಕೂಡ ಇರಲಿಲ್ಲ. ಹಾಗಾಗಿ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕೆಂದು ಉದ್ದೇಶ ಇಟ್ಕೊಂಡು ಈ ಅಮೆಂಡ್ಮೆಂಟ್ಸ್ ಅನ್ನು ಪಾಸ್ ಮಾಡಿದರು. ಹಾಗಾಗಿ 1963 ಟೆನೆಂಟ್ಸ್ ಪ್ರೊಟೆಕ್ಷನ್ ರೈಟ್ಸ್ ಮತ್ತು ಲ್ಯಾಂಡ್ ಸೀಲಿಂಗ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅಂದರೆ ಯಾರ ಹತ್ರ ಎಷ್ಟು ಭೂಮಿ ಇರಬೇಕೆಂದು ಹೇಳಿದರು. 1969 ಸ್ಟ್ರಿಕ್ಟ್ ಸೀಲಿಂಗ್ ಅನ್ನು ಎನ್ಫೋರ್ಸ್ಮೆಂಟ್ ಮಾಡಿದರು ಮತ್ತು ಸರ್ಪ್ಲಸ್ ಲ್ಯಾಂಡ್ ಅನ್ನು ಎಕ್ಸಸ್ ಎಂದು ಡಿಕ್ಲೇರ್ ಮಾಡಿ ಹೆಚ್ಚುವರಿ ಭೂಮಿಯನ್ನು ಸರ್ಕಾರ ಅಕ್ವೈರ್ ಮಾಡಿಕೊಳ್ಳೋದಿಕ್ಕೆ ನೋಟಿಸ್ ಅನ್ನು ಜಾರಿಗೊಳಿಸಿದರು. ಈಗ ಸ್ವಾಮಿ ಕೇಶವಾನಂದ ಭಾರತಿಯವರಿಗೆ ಏನು ಕಷ್ಟ ಬಂತು, ಯಾಕೆ ಅವರು ಕೋರ್ಟ್ ಮೆಟ್ಟಿಲು ಏರುವ ಸಂದರ್ಭ ಬಂತು ಅಂದರೆ 1969 ಕೇರಳ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಮೆಂಡ್ಮೆಂಟ್ ಆದಾಗ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅನ್ನು ಅದರೊಳಗಡೆ ಸೇರಿಸಿದರು. ಅದರಲ್ಲೂ ಟೈಟಲ್ ಲ್ಯಾಂಡ್ ಲಿಮಿಟ್ ಅಡಿಯಲ್ಲಿ ಸೇರಿಸಿದರು. ಇದರಿಂದ ಫಂಡಮೆಂಟಲ್ ರೈಟ್ಸ್ ಆದ ಮ್ಯಾನೇಜ್ ಟು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್, ಫ್ರೀಡಮ್ ಟು ರಿಲಿಜಿಯನ್, ರೈಟ್ ಟು ಹೋಲ್ಡ್ ಪ್ರಾಪರ್ಟಿ ಅನ್ನುವ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಯಿತು. ಮತ್ತು ಈ ಆಕ್ಟ್ ಅಡಿ ಹೇಳಿದ ಹಾಗೆ ಎಡಿನೀರ್ ಮಠ್ 20 ರಿಂದ 30 ಎಕರೆ ಭೂಮಿಯನ್ನು ಇಟ್ಟುಕೊಂಡು ಉಳಿದ ಬಹುಭಾಗ ಭೂಮಿಯನ್ನು ಸರ್ಕಾರಕ್ಕೆ ಬಿಟ್ಟುಕೊಡಬೇಕಾಗಿತ್ತು. ಹಾಗಾಗಿ ಮಠದ ಇತರ ಕಾರ್ಯಕ್ರಮಗಳು ಮತ್ತು ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಆಗಿತ್ತು. ಅದರಲ್ಲೂ ರೈಟ್ ಟು ಪ್ರಾಪರ್ಟಿ ಅನ್ನುವ ಫಂಡಮೆಂಟಲ್ ರೈಟ್ಸ್ ಇನ್ನೂ ಅಮೆಂಡ್ಮೆಂಟ್ ಆಗಿರಲಿಲ್ಲ. ಹಾಗಾಗಿ ಈ ಫಂಡಮೆಂಟಲ್ ರೈಟ್ಸ್ ಜನಗಳಿಗೆ ಇದ್ದ ಒಂದು ಸವಲತ್ತು ಅವರು ಕೋರ್ಟಿಗೆ ಪ್ರಶ್ನೆ ಮಾಡಬಹುದಿತ್ತು. ಹಾಗಾಗಿ ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ ಮತ್ತು ಆರ್ಟಿಕಲ್ 26 ಮ್ಯಾನೇಜ್ ಟು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅನ್ನುವ ಫಂಡಮೆಂಟಲ್ ರೈಟ್ ವಯೋಲೇಟ್ ಆಗುತ್ತಿದೆ ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಏರಿದರು. 1970 ಸ್ವಾಮಿ ಕೇಶವಾನಂದ ಭಾರತಿ ಅವರು ರಿಟ್ ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಸಲ್ಲಿಸಿದರು. ಇದರಲ್ಲಿ ಪಿಟಿಷನರ್ ಆಗಿ ಸ್ವಾಮಿ ಕೇಶವಾನಂದ ಭಾರತಿ ಅವರನ್ನು ಆಡ್ ಮಾಡಿದರು. ರೆಸ್ಪಾಂಡೆಂಟ್ ಆಗಿ ಸ್ಟೇಟ್ ಆಫ್ ಕೇರಳವನ್ನು ಆಡ್ ಮಾಡಿದರು. ಪಿಟಿಷನರ್ ಪರವಾಗಿ ನಾನಿ ಪಾಲ್ಕೆವಾಲ್ ಸೀನಿಯರ್ ಅಡ್ವೊಕೇಟ್ ವಾದ ಮಂಡಿಸಿದರು ಹಾಗೂ ರೆಸ್ಪಾಂಡೆಂಟ್ ಪರವಾಗಿ ನೀರಲ್ ದೇ ಅವರು ವಾದ ಮಂಡಿಸಿದರು. ಇದರಲ್ಲಿ ಪ್ರಮುಖ ಕಾರಣಗಳನ್ನು ಹೀಗೆ ಕೊಟ್ಟರು. ಮೊದಲನೆಯದಾಗಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಚಾಲೆಂಜ್ ಮಾಡಿದರು. ಕೇರಳ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಮೆಂಡ್ಮೆಂಟ್ ಪಾಸ್ ಮಾಡುವಾಗ ಎಲ್ಲ ಲಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ ಇದೆಯಾ ಎಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಚಾಲೆಂಜ್ ಮಾಡಿದರು. ಎರಡನೆಯದಾಗಿ ಪ್ರಮುಖ ಫಂಡಮೆಂಟಲ್ ರೈಟ್ಸ್ ಆದ ರೈಟ್ ಟು ಪ್ರಾಪರ್ಟಿ ಮತ್ತು ರೈಟ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಗಳು ವಯೋಲೇಟ್ ಆಗುತ್ತಿದೆ ಎಂದು ವಾದ ಮಾಡಿದರು. ಹಾಗೂ ಸ್ಟೇಟ್ ಲಾ ಮತ್ತು ಫಂಡಮೆಂಟಲ್ ರೈಟ್ಸಿನ ಪವರ್ ಕಾಪಾಡಲು ಮತ್ತು ಬ್ಯಾಲೆನ್ಸ್ ಮಾಡಲು ಇಮಿಡಿಯೇಟ್ ಆಗಿ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಕೇಳಲು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ಸಲ್ಲಿಸಿದರು. ಈಗ ಒಂದು ಡೌಟ್ ಬರುತ್ತೆ, ಯಾಕೆ ಸ್ವಾಮಿ ಕೇಶವಾನಂದ ಭಾರತಿ ಅವರು ಹೈಕೋರ್ಟ್ ಅಲ್ಲಿ ಕೇಸನ್ನು ಸಲ್ಲಿಸುವ ಬದಲು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ಫೈಲ್ ಮಾಡಿದರು? ಇದಕ್ಕೆ ಪ್ರಮುಖ ಕಾರಣಗಳು ಬಂದು, ಅಂಡರ್ ದ ಸ್ಟ್ರಿಕ್ಟ್ ಲ್ಯಾಂಡ್ ಸೀಲಿಂಗ್ ಲಾ ಪ್ರಕಾರ ಕೇರಳ ಸ್ಟೇಟ್ ಗೌರ್ಮೆಂಟ್ ಮಠದ ಹತ್ತಿರ ಇದ್ದ 681 ಎಕರೆಯಷ್ಟು ಲ್ಯಾಂಡ್ ಅನ್ನು ಅಕ್ವಸೇಷನ್ ಮಾಡಲು ಮುಂದಾಗಿದ್ದರು.
ಅದರಲ್ಲೂ ಪ್ರಮುಖ ಫಂಡಮೆಂಟಲ್ ರೈಟ್ಸ್ ಆದ ಆರ್ಟಿಕಲ್ 25, 26, 31 ವಯೋಲೇಷನ್ ಆಗುತ್ತಿದ್ದರೂ ಸಹ ಲೆಕ್ಕಿಸದೆ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ಅನ್ನು ಅಕ್ವೈಸೇಷನ್ ಮಾಡಲು ಮುಂದಾಗಿದ್ದರು. ಅದರಲ್ಲೂ ಫಂಡಮೆಂಟಲ್ ರೈಟ್ಸ್ ಒಂದು ಇಮಿಡಿಯೇಟ್ ಥ್ರೆಟ್ ಆಗಿತ್ತು. ಈ ಆಕ್ಟಿವಿಟೀಸ್ ಇಂದ ಮಠ ಏನಾದರೂ ಈ ಭೂಮಿಯನ್ನು ಕಳೆದುಕೊಂಡರೆ ಅದು ಮಾಡಬೇಕಾಗಿದ್ದ ಇಂಪಾರ್ಟೆಂಟ್ ವರ್ಕ್ಗಳಾದ ರಿಲಿಜಿಯಸ್ ಆಕ್ಟಿವಿಟಿ ಮತ್ತು ಜನಗಳಿಗೆ ಹೆಲ್ಪ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದರಲ್ಲೂ ಕೇಶವಾನಂದ ಭಾರತಿ ಅವರು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಕೇರಳ ಗೌರ್ಮೆಂಟ್ ಪಾಸ್ ಮಾಡಿದ ಲ್ಯಾಂಡ್ ರಿಫಾರ್ಮ್ ಆಕ್ಟ್ನ ಮೇಲೆ ಚಾಲೆಂಜ್ ಮಾಡಿದ್ದರು. ಇದಕ್ಕೆ ಇಮಿಡಿಯೇಟ್ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಬೇಕಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಇಂದ ಮಾತ್ರ ಸಾಧ್ಯವಾಗಿತ್ತು. ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32 ಅಡಿ ಇಂಟರ್ವೆನ್ಷನ್ ಮಾಡಿ ಇದನ್ನು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬಹುದಿತ್ತು. ಕೇವಲ ಲ್ಯಾಂಡ್ ರಿಫಾರ್ಮ್ ಕೇಸ್ ಆಗಿದ್ದ ಕೇಶವಾನಂದ ಭಾರತಿ ಕೇಸ್ ಕಾನ್ಸ್ಟಿಟ್ಯೂಷನಲ್ ಶಿಫ್ಟ್ ಪಡೆಯುವುದನ್ನು ನೋಡೋಣ ಬನ್ನಿ. ರಿಟ್ ಪಿಟಿಷನ್ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅನ್ನು ಪಾಸ್ ಮಾಡಿತು. ಅದರಲ್ಲೂ ಪ್ರಮುಖವಾದ ಅಮೆಂಡ್ಮೆಂಟ್ 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1971. ಇದನ್ನು ಪಾಸ್ ಮಾಡಲು ಮೇಜರ್ ಕಾರಣ ಬಂತು. ಗೋಲಕ್ನಾಥ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೀಗೆ ವರ್ಡಿಕ್ಟ್ ಅನ್ನು ಪಾಸ್ ಮಾಡಿತು, ಪಾರ್ಲಿಮೆಂಟ್ ಕೆನ್ ನಾಟ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿತು. ಇದನ್ನು ಸರ್ಕಾರ ಒಪ್ಪಲಿಲ್ಲ. ಯಾಕೆ ಅಂದರೆ ಪಾರ್ಲಿಮೆಂಟಿನ ಪವರ್ ರಿಸ್ಟ್ರಿಕ್ಟ್ ಆಗುತ್ತಿತ್ತು. ಪಾರ್ಲಿಮೆಂಟಿನ ಪವರ್ ರೀಸ್ಟೋರ್ ಮಾಡಲು ಈ ಅಮೆಂಡ್ಮೆಂಟ್ ಅನ್ನು ಪಾಸ್ ಮಾಡಿದರು. ಇದರಲ್ಲಿ ಕೀ ಚೇಂಜಸ್ ಹೀಗೆ ಮಾಡಿದರು. ಆರ್ಟಿಕಲ್ 368 ಅಡಿ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಅನ್ಲಿಮಿಟೆಡ್ ಪವರ್ ಅನ್ನು ಪಾರ್ಲಿಮೆಂಟಿಗೆ ಕೊಟ್ಟರು. ಆರ್ಟಿಕಲ್ 13 ಅನ್ನು ಬೈಪಾಸ್ ಮಾಡಲು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಒಂದು ಲಾ ಅಲ್ಲ ಅಂತ ಹೇಳಿದರು. ಆದ್ದರಿಂದ ಆರ್ಟಿಕಲ್ 13 ಅಡಿ ಇದನ್ನು ಚಾಲೆಂಜ್ ಮಾಡಲು ಆಗುವುದಿಲ್ಲ ಹಾಗೂ ಪ್ರೆಸಿಡೆಂಟ್ ಅಸೆಂಟ್ ಕೊಟ್ಟು ಇದನ್ನು ಯಾರೂ ರೆಫ್ಯೂಸ್ ಮಾಡಲು ಆಗುವುದಿಲ್ಲ ಅಂತ ಹೇಳಿದರು. ಕೇಶವಾನಂದ ಭಾರತಿ ಕೇಸಲ್ಲಿ ಅನ್ಲಿಮಿಟೆಡ್ ಪವರ್ ಅನ್ನು ಚಾಲೆಂಜ್ ಮಾಡಿದರು. ಕ್ಯಾನ್ ಪಾರ್ಲಿಮೆಂಟ್ ರಿಮೂವ್ ಫಂಡಮೆಂಟಲ್ ರೈಟ್ಸ್ ಎಂಟೈರ್ಲಿ ಅಂತ ಕ್ವಶನ್ ಅನ್ನು ರೈಸ್ ಮಾಡಿದರು. ಅಮೆಂಡ್ಮೆಂಟ್ ಅಂದ್ರೆ ಅರ್ಥ ಡೆಸ್ಟ್ರಾಯ್ ಅಂತನಾ? ಅಮೆಂಡ್ಮೆಂಟ್ ಮೀನ್ಸ್ ಇಂಪ್ರೂವೈಸ್ ಮಾಡುವುದು, ನಾಟ್ ರೀರೈಟ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 13 ಅನ್ನು ಬೈಪಾಸ್ ಮಾಡಬಹುದೇ? ಇದು ಒಂದು ಫಂಡಮೆಂಟಲ್ ರೈಟ್ಸ್ ಅನ್ನು ಪ್ರೊಟೆಕ್ಟ್ ಮಾಡುತ್ತಿತ್ತು. ಮೆಜಾರಿಟಿ ಮಿಸ್ಯೂಸ್ ಮಾಡಿಕೊಂಡು ಡೆಮೋಕ್ರಸಿ ಮತ್ತು ಜುಡಿಷಿಯರಿ ರಿವ್ಯೂ ಅನ್ನು ಹೇಗೆ ತೆಗೆದರು ಎಂದು ಪ್ರಶ್ನಿಸಿದರು. ಇದರ ವರ್ಡಿಕ್ಟ್ ಬಂದಿದ್ದು ಹೀಗೆ: ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಸ್ಥಾಪಿಸಿದರು. ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಕ್ಯಾನ್ ನಾಟ್ ಡೆಸ್ಟ್ರಾಯ್ ಇಟ್ಸ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದರು. ಡೆಮೋಕ್ರಸಿ, ಜುಡಿಷಿಯಲ್ ರಿವ್ಯೂ, ಎಲೆಕ್ಷನ್, ಫಂಡಮೆಂಟಲ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಫಾರ್ ಎವರ್. ಪವರ್ ಈಸ್ ಬ್ರಾಡ್ ಬಟ್ ನಾಟ್ ಬೌಂಡ್ಲೆಸ್ ಅಂತ ಹೇಳಿದರು. ಗೋಲಕ್ನಾಥ್ ಅಲ್ಲಿ ಪಾರ್ಲಿಮೆಂಟ್ ಕೆನ್ ನಾಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದರು. ಈ ಅಮೆಂಡ್ಮೆಂಟ್ ಅನ್ನು ತಂದು ಪಾರ್ಲಿಮೆಂಟಿಗೆ ಅನ್ಲಿಮಿಟೆಡ್ ಪವರ್ ಕೊಟ್ಟು ಯಾವುದೇ ಪಾರ್ಟ್ ಆದರೂ ಅಮೆಂಡ್ಮೆಂಟ್ ಮಾಡಬಹುದು ಎಂದು ಸೂಪರ್ ಪವರ್ ಅನ್ನು ಕೊಟ್ಟರು ಮತ್ತು ಕೇಶವಾನಂದ ಭಾರತಿ ವರ್ಡಿಕ್ಟ್ ಅಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಸ್ಥಾಪನೆ ಮಾಡಿದರು. ಇದರಿಂದ ಪಾರ್ಲಿಮೆಂಟ್ ಕ್ಯಾನ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಕೆನ್ ನಾಟ್ ಡೆಸ್ಟ್ರಾಯ್ ಇಟ್ಸ್ ಬೇಸಿಕ್ ಐಡೆಂಟಿಟಿ ಅಂತ ವರ್ಡಿಕ್ಟ್ ಅನ್ನು ಕೊಟ್ಟರು. ಸರ್ಕಾರವು 1971 ರಂದು 25th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಜಾರಿಗೊಳಿಸಿತು. ಇದು ಬರಲು ಮೇಜರ್ ಕಾರಣ ಏನೆಂದರೆ ಬ್ಯಾಂಕ್ ನ್ಯಾಷನಲೈಸೇಷನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೀಗೆ ವರ್ಡಿಕ್ಟ್ ಅನ್ನು ಪಾಸ್ ಮಾಡಿತು. ಕಾಂಪನ್ಸೇಷನ್ ಅನ್ನು ಫೇರ್ ಮತ್ತು ಅಡಿಕ್ವೇಟ್ ಆಗಿ ಕೊಡಬೇಕು ಮತ್ತು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಫುಲ್ ಕಾಂಪನ್ಸೇಷನ್ ಅನ್ನು ಪೇ ಮಾಡಬೇಕೆಂದು ಹೇಳಿತು. ಹಾಗಾಗಿ ಗೌರ್ಮೆಂಟ್ಗೆ ಇದು ತುಂಬಾ ಕಷ್ಟ ಆಯಿತು. ಯಾಕಂದರೆ ಅವರು ಕೆಲವು ಸೋಷಲಿಸ್ಟ್ ಪಾಲಿಸೀಸ್ ಆದ ಡಿಸ್ಟ್ರಿಬ್ಯೂಟ್ ವೆಲ್ತ್ ಮತ್ತು ಅಕ್ವೈರ್ ಲ್ಯಾಂಡ್ ಅಂಡ್ ಪ್ರಾಪರ್ಟಿ ಅನ್ನುವ ಲಾ ಅನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಹಾಗಾಗಿ ರೈಟ್ ಟು ಪ್ರಾಪರ್ಟಿ ಅನ್ನುವ ಫಂಡಮೆಂಟಲ್ ರೈಟ್ ಅನ್ನು ಲಿಮಿಟ್ ಮಾಡಲು ಮತ್ತು DPSPಗೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಲು ಈ ಅಮೆಂಡ್ಮೆಂಟ್ ಅನ್ನು ತಂದರು. ಇದರಲ್ಲಿ ಕೀ ಚೇಂಜಸ್ ಅನ್ನು ಹೀಗೆ ಮಾಡಿದರು. ಆರ್ಟಿಕಲ್ 31 ಕ್ಲಾಸ್ 2 ಅಲ್ಲಿ ಕಾಂಪನ್ಸೇಷನ್ ಅನ್ನುವ ವರ್ಡ್ ಅನ್ನು ಅಮೌಂಟ್ ಎಂದು ರೀಪ್ಲೇಸ್ ಮಾಡಿದರು.
ಇದರಿಂದ ಗೌರ್ಮೆಂಟ್ ಫುಲ್ ಮಾರ್ಕೆಟ್ ವ್ಯಾಲ್ಯೂಯನ್ನು ಅಕ್ವೈರ್ಡ್ ಲ್ಯಾಂಡಿಗೆ ಪೇ ಮಾಡುವ ಅವಶ್ಯಕತೆ ಇಲ್ಲ. ಆರ್ಟಿಕಲ್ 31C ಅನ್ನು ಹೊಸದಾಗಿ ಇನ್ಸರ್ಟ್ ಮಾಡಿದರು. ಆರ್ಟಿಕಲ್ 39B ಮತ್ತು C ಯಲ್ಲಿ ಹೇಳಿದ ಹಾಗೆ ವೆಲ್ತ್ ಮತ್ತು ರಿಸೋರ್ಸ್ ಅನ್ನು ಒಬ್ಬರ ಕೈಯಲ್ಲಿ ಶೇಖರಣೆ ಆಗಬಾರದು, ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕೆಂದು DPSPಗೆ ಹೈಯೆಸ್ಟ್ ಪ್ರಿಯಾರಿಟಿಯನ್ನು ಕೊಟ್ಟರು ಮತ್ತು ಜುಡಿಷಿಯಲ್ ರಿವ್ಯೂ ಅನ್ನು ಸಂಪೂರ್ಣವಾಗಿ ತೆಗೆದರು. ಇದರಿಂದ ಸಿಟಿಸನ್ಸ್ಗೆ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗುತ್ತಿದ್ದರೂ ಕೋರ್ಟ್ ಅಲ್ಲಿ ಪ್ರಶ್ನಿಸುವ ಹಕ್ಕು ಕಳೆದುಕೊಂಡರು. ಆಗಲೇ ಕೇಶವಾನಂದ ಭಾರತಿ ಕೇಸ್ ಕೋರ್ಟ್ ಅಲ್ಲಿ ನಡೆಯುತ್ತಿತ್ತು. ಅವರು ರೈಟ್ ಟು ಪ್ರಾಪರ್ಟಿ ವಯೋಲೇಟ್ ಆಗುತ್ತಿದೆ ಎಂದು ಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದರು. ಈಗ ಅಮೌಂಟ್ ಎಂದು ರೀಪ್ಲೇಸ್ ಮಾಡಿದ್ದರಿಂದ ಕಾಂಪನ್ಸೇಷನ್ ಅನ್ನು ಕೂಡ ಕೊಡುತ್ತಿಲ್ಲ ಮತ್ತು ಫಂಡಮೆಂಟಲ್ ರೈಟ್ ಆದ ಆರ್ಟಿಕಲ್ 14 ಮತ್ತು 19 ಅನ್ನು ಬೈಪಾಸ್ ಮಾಡಿದ್ದಾರೆ. ಜುಡಿಷಿಯಲ್ ರಿವ್ಯೂ ಅನ್ನು ತೆಗೆದಿದ್ದಾರೆ. DPSP ಹೇಗೆ ಫಂಡಮೆಂಟಲ್ ರೈಟ್ ಅನ್ನು ಓವರ್ ರೈಡ್ ಮಾಡುತ್ತೆ ಅಂತ ಕೋರ್ಟ್ ಅನ್ನು ಪ್ರಶ್ನಿಸಿದರು. ಇದಕ್ಕೆ 1973ಯಲ್ಲಿ ಸುಪ್ರೀಂ ಕೋರ್ಟ್ ಹೀಗೆ ವರ್ಡಿಕ್ಟ್ ಅನ್ನು ಪಾಸ್ ಮಾಡಿತು. ಆರ್ಟಿಕಲ್ 31C ವ್ಯಾಲಿಡ್ ಎಂದು ಕರೆದಿತು, ಆದರೆ ಜುಡಿಷಿಯಲ್ ರಿವ್ಯೂ ಅನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಎಂದು ಕರೆದರು. ಯಾಕಂದರೆ ಜುಡಿಷಿಯಲ್ ಬೇಸಿಕ್ ಸ್ಟ್ರಕ್ಚರಿನ ಒಂದು ಭಾಗ, ಹಾಗಾಗಿ ಇದನ್ನು ತೆಗೆಯುವ ಹಕ್ಕು ಯಾರಿಗೂ ಇಲ್ಲ. 1970ಯಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕಾಂಪನ್ಸೇಷನ್ ಅನ್ನು ಫೇರ್ ಆಗಿ ಕೊಡಬೇಕೆಂದು ಹೇಳಿತು. 1971ನಲ್ಲಿ 25th ಅಮೆಂಡ್ಮೆಂಟ್ ಪಾಸ್ ಮಾಡಿ ಅಮೌಂಟ್ ಎಂದು ರೀಪ್ಲೇಸ್ ಮಾಡಿ ಫೇರ್ ಕಾಂಪನ್ಸೇಷನ್ ಅನ್ನು ತೆಗೆದರು. ಆರ್ಟಿಕಲ್ 31C ಅನ್ನು ಹೊಸದಾಗಿ ಇನ್ಸರ್ಟ್ ಮಾಡಿ DPSPಗೆ ಹೈಯೆಸ್ಟ್ ಪ್ರಿಯಾರಿಟಿಯನ್ನು ಕೊಟ್ಟರು. ವರ್ಡಿಕ್ಟ್ ಅಲ್ಲಿ ಆರ್ಟಿಕಲ್ 31C ಪಾರ್ಷಿಯಲಿ ವ್ಯಾಲಿಡ್ ಎಂದು ಡಿಕ್ಲೇರ್ ಮಾಡಿದರು ಮತ್ತು ಜುಡಿಷಿಯಲ್ ರಿವ್ಯೂ ಅನ್ನು ಸಂಪೂರ್ಣವಾಗಿ ತೆಗೆಯುವ ಹಕ್ಕಿಲ್ಲ ಎಂದು ಅನ್ಕಾನ್ಸ್ಟಿಟ್ಯೂಷನಲ್ ಎಂದು ಡಿಕ್ಲೇರ್ ಮಾಡಿದರು. 44th ಅಮೆಂಡ್ಮೆಂಟ್ ಅಲ್ಲಿ ರೈಟ್ ಟು ಪ್ರಾಪರ್ಟಿಯನ್ನು ಫಂಡಮೆಂಟಲ್ ರೈಟ್ ಇಂದ ಸಂಪೂರ್ಣವಾಗಿ ತೆಗೆದರು. ಇದರ ಕೀ ಪ್ರಿನ್ಸಿಪಲ್ ಏನೆಂದರೆ DPSP ಕ್ಯಾನ್ ಬಿ ಗಿವನ್ ಪ್ರಿಯಾರಿಟಿ ಓವರ್ ಸಮ್ ಫಂಡಮೆಂಟಲ್ ರೈಟ್ ಬಟ್ ಜುಡಿಷಿಯಲ್ ರಿವ್ಯೂ ಕ್ಯಾನ್ ನೆವರ್ ಬಿ ಟೇಕನ್ ಅವೇ ಎಂದು ಹೇಳಿದರು. 24th ಮತ್ತು 25th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ಗಳ ನಂತರ ಸ್ಟೇಟ್ ಅಕ್ವಿಸಿಷನ್ ಪವರ್ ಅನ್ನು ಇನ್ನಷ್ಟು ಬಲಗೊಳಿಸಲು ಕೇರಳ ಸರ್ಕಾರವು ಮತ್ತೊಂದು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಮೆಂಡ್ಮೆಂಟ್ ಅನ್ನು 1971 ರಂದು ಪಾಸ್ ಮಾಡಿತು. 1972 ರಂದು ಸರ್ಕಾರವು 29th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಪಾಸ್ ಮಾಡಿತು. ಇದು ಯಾಕೆ ಪಾಸ್ ಮಾಡಿದರು ಅಂದರೆ ಜಮೀನ್ದಾರರಿಂದ ಭೂಮಿಯನ್ನು ತಗೊಂಡು ಅದರಲ್ಲಿ ಕೆಲಸ ಮಾಡುತ್ತಿದ್ದ ರೈತರಿಗೆ ಹಂಚಿಕೆ ಮಾಡಲು ಕೇರಳ ಸರ್ಕಾರವು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಮೆಂಡ್ಮೆಂಟ್ಗಳನ್ನು ಪಾಸ್ ಮಾಡಿತು. ಆದರೆ ಇಲ್ಲಿ ಜಮೀನ್ದಾರರು ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗುತ್ತಿದೆ ಅಂತ ಕೋರ್ಟ್ ಮೆಟ್ಟಿಲು ಏರುತ್ತಿದ್ದರು. ಎಲ್ಲಿ ಈ ಲ್ಯಾಂಡ್ ರಿಫಾರ್ಮ್ ಲಾಗಳು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅಂತ ಪಾರ್ಲಿಮೆಂಟ್ 29th ಅಮೆಂಡ್ಮೆಂಟ್ ಅನ್ನು ಪಾಸ್ ಮಾಡಿದರು. ಇದರಲ್ಲಿ ಕೀ ಚೇಂಜಸ್ ಅನ್ನು ಹೀಗೆ ಮಾಡಿದರು. 9th ಶೆಡ್ಯೂಲ್ ಅನ್ನು ಆಡ್ ಮಾಡಿದರು. 9th ಶೆಡ್ಯೂಲ್ ಅಂದರೆ ಏನು? ಫಸ್ಟ್ ಅಮೆಂಡ್ಮೆಂಟ್ ಅಲ್ಲಿ ಕೆಲವು ಲಾಗಳಿಗೆ ಪ್ರೊಟೆಕ್ಷನ್ ತಗೊಳ್ಳಲು ಸ್ಪೆಷಲ್ ಲಿಸ್ಟ್ ಅನ್ನು ಆಡ್ ಮಾಡಿದರು. ಯಾಕೆ ಅಂದರೆ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗುತ್ತಿದ್ದರೂ ಆರ್ಟಿಕಲ್ 13 ಅಡಿ ಇದನ್ನು ಚಾಲೆಂಜ್ ಮಾಡಲು ಆಗುವುದಿಲ್ಲ. ಈ ತರ ಲಾ ಯಾಕೆ ಮಾಡಿದರು ಅಂದರೆ ಸೋಷಿಯಲ್ ಜಸ್ಟಿಸ್ಗಾಗಿ ಪಾಸ್ ಮಾಡಿದ ಲಾಗಳನ್ನು ಫಾಸ್ಟ್ ಟ್ರ್ಯಾಕ್ ಮಾಡಲು ಗೌರ್ಮೆಂಟ್ ಈ ಲಾ ಅನ್ನು ಪಾಸ್ ಮಾಡಿತು. ಕೇರಳ ಸರ್ಕಾರವು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಗಳನ್ನು ಈ 9th ಶೆಡ್ಯೂಲ್ ಅಲ್ಲಿ ಪಾಸ್ ಮಾಡಿತು. ಅದರಲ್ಲೂ 1969 ಮತ್ತು 1971 ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅನ್ನು ಪಾಸ್ ಮಾಡಿತು. ಆರ್ಟಿಕಲ್ 31B ಅಡಿಯಲ್ಲಿ ಹೇಳಿದ ಹಾಗೆ 9th ಶೆಡ್ಯೂಲ್ ಅಲ್ಲಿ ಯಾವುದೇ ಕಾನೂನುಗಳು ಆಡ್ ಮಾಡಿದರೆ ಅದನ್ನು ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗುತ್ತಿದೆ ಅಂತ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡುವ ಹಾಗಿಲ್ಲ. ಆದ್ದರಿಂದ ಕೇರಳ ಲ್ಯಾಂಡ್ ರಿಫಾರ್ಮ್ ಲಾಗೆ ಕಂಪ್ಲೀಟ್ ಆಗಿ ಲೀಗಲ್ ಇಮ್ಯುನಿಟಿ ಸಿಕ್ಕಿತು ಮತ್ತು ಜುಡಿಷಿಯಲ್ ರಿವ್ಯೂ ಇಂದನೂ ಕೂಡ ತಪ್ಪಿಸಿಕೊಂಡಿತು. ಆದರೆ ಕೇಶವಾನಂದ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೀಗೆ ಹೇಳಿತು, 9th ಶೆಡ್ಯೂಲ್ ಅಲ್ಲಿ ಯಾವುದೇ ಲಾ ಅನ್ನು ಹಾಕಿದರೂ ಅದು ಬೇಸಿಕ್ ಸ್ಟ್ರಕ್ಚರ್ ಅನ್ನು ವಯೋಲೇಟ್ ಮಾಡುತ್ತಿದ್ದರೆ ಅದನ್ನು ರಿವ್ಯೂ ಮಾಡಲೇಬೇಕೆಂದು ವರ್ಡಿಕ್ಟ್ ಅನ್ನು ಪಾಸ್ ಮಾಡಿದರು ಮತ್ತು 1973 ನಂತರ 9th ಶೆಡ್ಯೂಲ್ ಒಳಗಡೆ ಯಾವುದೇ ಲಾ ಅನ್ನು ಪಾಸ್ ಮಾಡಿದರೆ ಅದನ್ನು ಜುಡಿಷಿಯಲ್ ರಿವ್ಯೂಗೆ ಓಪನ್ ಅಂತ ಇಟ್ಟಿದರು.
ಮತ್ತು ಯಾರೂ ಈ 9 ಶೆಡ್ಯೂಲ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇಂದ ಮತ್ತು ಜುಡಿಷಿಯಲ್ ರಿವ್ಯೂ ಇಂದ ತಪ್ಪಿಸಿಕೊಳ್ಳಲು 9 ಶೆಡ್ಯೂಲ್ ಅನ್ನು ಮಿಸ್ಯುಟಿಲೈಸ್ ಮಾಡಿಕೊಳ್ಳಬಾರದಿತ್ತು. ಇಲ್ಲಿಯ ತನಕ ಕೇಸ್ ಎದಿನೀರ್ ಮಟ್ಟಿನ ಲ್ಯಾಂಡ್ ಡಿಸ್ಪ್ಯೂಟ್ ಇಶ್ಯೂ ಆಗಿತ್ತು. ಯಾವಾಗ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಗಳನ್ನು ಪಾಸ್ ಮಾಡಿತೋ ಅವಾಗಿನಿಂದ ಕಾನ್ಸ್ಟಿಟ್ಯೂಷನಲ್ ಶಿಫ್ಟ್ ಆಗಿ ಪರಿವರ್ತನೆಗೊಂಡಿತು. ಸ್ವಾಮಿ ಕೇಶವಾನಂದ ಭಾರತಿ ಅವರ ಎಕ್ಸಿಸ್ಟಿಂಗ್ ರಿಟ್ ಪಿಟಿಷನ್ ಇನ್ನೂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಾಗಲೇ ಪಾರ್ಲಿಮೆಂಟ್ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಗಳಾದ 24, 25, 29 ಅಮೆಂಡ್ಮೆಂಟ್ಸ್ ಗಳನ್ನು ಪಾಸ್ ಮಾಡಿತು. ಇದರಿಂದ ಲ್ಯಾಂಡ್ ರಿಫಾರ್ಮ್ ಲಾಗಳಿಗೆ ಇನ್ನಷ್ಟು ಇಮ್ಯುನಿಟಿ ಸಿಕ್ಕಂಗೆ ಆಯಿತು. ಆದ್ದರಿಂದ ಸ್ವಾಮಿ ಕೇಶವಾನಂದ ಭಾರತಿ ಅವರ ಲೀಗಲ್ ಟೀಮ್ ಸುಪ್ರೀಂ ಕೋರ್ಟ್ ಅಲ್ಲಿ ಎಕ್ಸಿಸ್ಟಿಂಗ್ ರಿಟ್ ಪಿಟಿಷನ್ ಅನ್ನು 1972 ಅಮೆಂಡ್ ಮಾಡಲು ಅರ್ಜಿಯನ್ನು ಸಲ್ಲಿಸಿದ್ದರು. ರೆಸ್ಪಾಂಡೆಂಟ್ ಆಗಿ ಯೂನಿಯನ್ ಆಫ್ ಇಂಡಿಯಾ ಅನ್ನು ಆಡ್ ಮಾಡಿದರು. ಚಾಲೆಂಜ್ ಅನ್ನು ಹೀಗೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 24th ಅಮೆಂಡ್ಮೆಂಟ್ ಅನ್ನು ಪ್ರಶ್ನಿಸಿದ್ದರು. ಯಾಕೆ ಅಂದರೆ ಪಾರ್ಲಿಮೆಂಟಿಗೆ ಅನ್ಲಿಮಿಟೆಡ್ ಪವರ್ ಅನ್ನು ಕೊಡಲಾಗಿತ್ತು. ಆದ್ದರಿಂದ ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಕೂಡ ಅಮೆಂಡ್ ಮಾಡುವ ಪವರ್ ಇತ್ತು. ಹಾಗಾಗಿ ಈ ಅನ್ಲಿಮಿಟೆಡ್ ಅಮೆಂಡ್ಮೆಂಟ್ ಪವರ್ ಅನ್ನು ಪ್ರಶ್ನಿಸಿದ್ದರು ಮತ್ತು ಫಂಡಮೆಂಟಲ್ ರೈಟ್ಸ್ ಅನ್ನು ಪ್ರೊಟೆಕ್ಟ್ ಮಾಡಲು ರಿಕ್ವೆಸ್ಟ್ ಮಾಡಿದರು. ಮತ್ತು 25th ಅಮೆಂಡ್ಮೆಂಟ್ ಸಹ ಪ್ರಶ್ನಿಸಿದ್ದರು. ಯಾಕೆ ಅಂದರೆ DPSPಗೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಲಾಯಿತು. ಆದ್ದರಿಂದ ಫೇರ್ ಕಾಂಪನ್ಸೇಷನ್ ಸಹ ಕೊಡದೆ ಲ್ಯಾಂಡ್ ಲಾರ್ಡ್ಸ್ ಇಂದ ಭೂಮಿಯನ್ನು ಅಕ್ವೈರ್ ಮಾಡಲು ಸ್ಟೇಟ್ ನೋಟಿಸ್ ಅನ್ನು ಜಾರಿಗೊಳಿಸಿತ್ತು. ಇದರಿಂದ ಫಂಡಮೆಂಟಲ್ ರೈಟ್ಸ್ ಗಳಾದ ಈ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ ವಯೋಲೇಟ್ ಆಗುತ್ತಿತ್ತು. ಮತ್ತು 29th ಅಮೆಂಡ್ಮೆಂಟ್ ಅನ್ನು ಸಹ ಪ್ರಶ್ನಿಸಿದ್ದರು. ಯಾಕೆ ಅಂದರೆ ಕೇರಳ ಲ್ಯಾಂಡ್ ರಿಫಾರ್ಮ್ ಲಾಗಳನ್ನು 9 ಶೆಡ್ಯೂಲಿಗೆ ಜುಡಿಷಿಯಲ್ ರಿವ್ಯೂ ಇಂದ ಪ್ರೊಟೆಕ್ಷನ್ ಪಡೆಯಲೆಂದು ಹಾಕಿದ್ದರು. ಹಾಗಾಗಿ ಇದರಲ್ಲಿ ಮೇಜರ್ ಕ್ವಶನ್ ಅನ್ನು ರೈಸ್ ಮಾಡಿದರು. ಡಸ್ ಪಾರ್ಲಿಮೆಂಟ್ ಹ್ಯಾವ್ ಅನ್ಲಿಮಿಟೆಡ್ ಪವರ್ ಟು ಅಮೆಂಡ್ ಎವ್ರಿಥಿಂಗ್ ಅಂತ ಪ್ರಶ್ನಿಸಿದ್ದರು ಕೋರ್ಟಿನ ಮುಂದೆ. ಈಗ 13 ಜಡ್ಜ್ ಬೆಂಚ್ ಅನ್ನು ಯಾಕೆ ಮತ್ತು ಹೇಗೆ ಫಾರಂ ಮಾಡಿದ್ದರೆಂದು ನೋಡೋಣ. ಕೇಶವಾನಂದ ಭಾರತಿ ಕೇಸಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಆದ ಕ್ಯಾನ್ ಪಾರ್ಲಿಮೆಂಟ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ ಅನ್ನುವ ಪ್ರಶ್ನೆಯನ್ನು ಉತ್ತರಿಸಲು ಈ 13 ಜಡ್ಜ್ ಬೆಂಚ್ ಅನ್ನು ಫಾರಂ ಮಾಡಿದ್ದರು. ಯಾಕೆ ಅಂದರೆ ಗೋಲಕ್ನಾಥ್ ಕೇಸಲ್ಲಿ ಆಲ್ರೆಡಿ ಸುಪ್ರೀಂ ಕೋರ್ಟ್ 11 ಜಡ್ಜ್ ಬೆಂಚ್ ಅನ್ನು ಸ್ಥಾಪನೆ ಮಾಡಿ ಪಾರ್ಲಿಮೆಂಟ್ ಕೆನ್ ನಾಟ್ ಅಮೆಂಡ್ ದಿ ಫಂಡಮೆಂಟಲ್ ರೈಟ್ಸ್ ಎಂದು ವರ್ಡಿಕ್ಟ್ ಅನ್ನು ಪಾಸ್ ಮಾಡಿದ್ದರು. ಹಾಗಾಗಿ ಚೀಫ್ ಜಸ್ಟಿಸ್ ಆದ SM ಶಿಕರಿ ಅವರು ಅದಕ್ಕಿಂತ ದೊಡ್ಡ ಬೆಂಚ್ ಅನ್ನು ಸ್ಥಾಪನೆ ಮಾಡಿ ಉತ್ತರಿಸಲೆಂದು 13 ಜಡ್ಜ್ ಬೆಂಚ್ ಅನ್ನು ಏಪ್ರಿಲ್ 24, 1973 ರಂದು ರಚಿಸಿದ್ದರು. ಇಂದು ನಾವು ಕಾಯುತ್ತಿದ್ದ ಕ್ಷಣ ಬಂತು. ಇಂಡಿಯನ್ ಜುಡಿಷಿಯಲ್ ಹಿಸ್ಟ್ರಿನ ಅತ್ಯಂತ ದೊಡ್ಡ 13 ಜಡ್ಜ್ ಬೆಂಚ್ ದಿನಗಟ್ಟಲೆ ವಾದ ವಿವಾದ ಆಲಿಸಿ ಏಪ್ರಿಲ್ 24, 1973 ರಂದು ಕೋರ್ಟ್ 7-6 ಮೆಜಾರಿಟಿ ವರ್ಡಿಕ್ಟ್ ನೀಡಿ ಇಂಡಿಯಾದ ಅತ್ಯಂತ ಮಹತ್ವವಾದ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಅನ್ನು ಬಗೆಹರಿಸಿತು. ಈ ವರ್ಡಿಕ್ಟ್ ನ 3 ಕೀ ಫೈಂಡಿಂಗ್ಸ್ ಅನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ಪಾರ್ಲಿಮೆಂಟ್ಗೆ ಅಮೆಂಡಿಂಗ್ ಪವರ್ ಇದೆ. ಕೋರ್ಟ್ ಸ್ಪಷ್ಟಪಡಿಸಿತು, ಪಾರ್ಲಿಮೆಂಟ್ಗೆ ಆರ್ಟಿಕಲ್ 368 ಅಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವ ಅಧಿಕಾರ ಇದೆ ಎಂದು. ಪಾರ್ಲಿಮೆಂಟ್ನ ವೈಡ್ ಅಮೆಂಡಿಂಗ್ ಪವರ್ ಅನ್ನು ಕೋರ್ಟ್ ಒಪ್ಪಿಕೊಂಡಿತು. ಎರಡನೆಯದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಮುಟ್ಟಲಾಗದು. ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ನಾಶ ಮಾಡಲಾಗದು. ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನು? ಡೆಮೋಕ್ರಸಿ, ರೂಲ್ ಆಫ್ ಲಾ, ಜುಡಿಷಿಯಲ್ ರಿವ್ಯೂ, ಸೆಪರೇಷನ್ ಆಫ್ ಪವರ್ಸ್ ಮತ್ತು ಫಂಡಮೆಂಟಲ್ ರೈಟ್ಸ್. ಈ 4 ಪ್ರಿನ್ಸಿಪಲ್ಸ್ ಯಾವಾಗಲೂ ಇಂಟ್ಯಾಕ್ಟ್ ಆಗಿ ಉಳಿಯಲೇಬೇಕು. ಇದನ್ನು ಯಾವ ಅಮೆಂಡ್ಮೆಂಟ್ ಮೂಲಕವೂ ನಾಶ ಮಾಡಲು ಆಗುವುದಿಲ್ಲ. ಮೂರನೆಯದು, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಹುಟ್ಟಿತು. ಈ ಜಡ್ಜ್ಮೆಂಟ್ ನಿಂದ ಹೊರಹೊಮ್ಮಿದೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಇದು ಏನನ್ನು ಖಾತ್ರಿಪಡಿಸುತ್ತದೆ? ಯಾವ ಅಮೆಂಡ್ಮೆಂಟ್ ಕೂಡ ಕಾನ್ಸ್ಟಿಟ್ಯೂಷನ್ ನ ಫಂಡಮೆಂಟಲ್ ಐಡೆಂಟಿಟಿಯನ್ನು ಹಾಳು ಮಾಡಲು ಆಗುವುದಿಲ್ಲ. ಈ ವರ್ಡಿಕ್ಟ್ ನ ಸಾರ ಒಂದೇ. ಇದನ್ನು ನೆನಪಿಟ್ಟುಕೊಳ್ಳಿ, ಎಕ್ಸಾಮ್ ನಲ್ಲಿ ಕೂಡ ಬರೆಯಿರಿ. ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಕೆನ್ ನಾಟ್ ಡ್ಯಾಮೇಜ್ ಇಟ್ಸ್ ಬೇಸಿಕ್ ಸ್ಟ್ರಕ್ಚರ್. ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ ಆಗಿ ಶುರುವಾದ ಈ ಕೇಸ್ ಪಾರ್ಲಿಮೆಂಟ್ ಪವರ್ ನ ಲಿಮಿಟ್ ಅನ್ನು ನಿರ್ಧರಿಸಿ ಎಲ್ಲ ನಾಗರಿಕರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅನ್ನು ರಚಿಸಿದ ಲ್ಯಾಂಡ್ಮಾರ್ಕ್ ಕೇಸ್ ಆಯಿತು.
ಈಗ ನಾವು ಈ ಕೇಸಿನ ಅತ್ಯಂತ ಮಹತ್ವವಾದ ತೀರ್ಪು ಆದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಏಪ್ರಿಲ್ 24, 1973 ರಂದು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಸುಪ್ರೀಂ ಕೋರ್ಟ್ ಕಡಿಮೆ ಅಂತ ಆದರೂ 7-6 ಮೆಜಾರಿಟಿ ಜಡ್ಜ್ಮೆಂಟ್ ಅನ್ನು ನೀಡಿತು. ಕೋರ್ಟ್ ಏನು ಹೇಳಿತು ಎಂದರೆ, ಪಾರ್ಲಿಮೆಂಟ್ಗೆ ಆರ್ಟಿಕಲ್ 368 ಅಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವ ಅಧಿಕಾರ ಇದೆ ಎಂದು. ಆದರೆ ಇದು ಅತ್ಯಂತ ಮಹತ್ವವಾದ ಭಾಗ ಆದ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಬದಲಾಯಿಸಲಾಗದು ಅಥವಾ ನಾಶ ಕೂಡ ಮಾಡಲಾಗದು. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಂದು ಮನೆಯನ್ನು ಕಲ್ಪಿಸಿಕೊಳ್ಳಿ. ಬಣ್ಣ ಬದಲಾಯಿಸಬಹುದು, ಕಿಟಕಿಯನ್ನು ಕೂಡ ಬದಲಾಯಿಸಬಹುದು, ಹೊಸ ಕೋಣೆಯನ್ನು ಸೇರಿಸಬಹುದು. ಆದರೆ ಅಡಿಪಾಯ ತೆಗೆದರೆ ಮನೆ ಬಿದ್ದು ಹೋಗುತ್ತದೆ. ಆ ಅಡಿಪಾಯವೇ ಮುಟ್ಟಲಾಗದು. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನು ಮನೆ ಎಂದು ಅಂದುಕೊಳ್ಳೋಣ, ಬೇಸಿಕ್ ಸ್ಟ್ರಕ್ಚರ್ ಅನ್ನು ಅಡಿಪಾಯ ಅಂದುಕೊಳ್ಳೋಣ. ಇದು ಒಂದು ಮಿಡಲ್ ಪಾತ್. ಕೋರ್ಟ್ ಪಾರ್ಲಿಮೆಂಟ್ ಅನ್ನು ಸಂಪೂರ್ಣ ರಿಸ್ಟ್ರಿಕ್ಟ್ ಮಾಡಲಿಲ್ಲ, ಅದೇ ಸಮಯದಲ್ಲಿ ಅನ್ಲಿಮಿಟೆಡ್ ಪವರ್ ಕೂಡ ಕೊಡಲಿಲ್ಲ. ಜಡ್ಜಸ್ ಹೇಳಿದ್ದು, ಕಾನ್ಸ್ಟಿಟ್ಯೂಷನ್ಗೆ ಅದರ ಐಡೆಂಟಿಟಿ ಕೊಡುವ ಕೆಲವು ಫಂಡಮೆಂಟಲ್ ಫೀಚರ್ಸ್ ಇವೆ. ಅವು ಯಾವುವು ಎಂದರೆ ಸುಪ್ರೀಂ ಆಫ್ ಕಾನ್ಸ್ಟಿಟ್ಯೂಷನ್, ಡೆಮೋಕ್ರಸಿ, ರೂಲ್ ಆಫ್ ಲಾ, ಸೆಪರೇಷನ್ ಆಫ್ ಪವರ್, ಜುಡಿಷಿಯಲ್ ರಿವ್ಯೂ, ಫಂಡಮೆಂಟಲ್ ರೈಟ್ಸ್. ಯಾವ ಅಮೆಂಡ್ಮೆಂಟ್ಸ್ ಈ ಕೋರ್ ಪ್ರಿನ್ಸಿಪಲ್ ಹಾಳು ಮಾಡಿದರೂ ಅದು ಅನ್ಕಾನ್ಸ್ಟಿಟ್ಯೂಷನ್ ಎಂದು ಡಿಕ್ಲೇರ್ ಆಗುತ್ತದೆ. ಹಾಗಾದರೆ ಆ ದೊಡ್ಡ ಪ್ರಶ್ನೆಗೆ ಅಂತಿಮ ಉತ್ತರ ಏನು? ಪಾರ್ಲಿಮೆಂಟ್ ಪವರ್ಫುಲ್ ಆದರೆ ಸುಪ್ರೀಂ ಅಲ್ಲ, ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಆಗಿರುತ್ತೆ. ಇದೇ ಕಾರಣಕ್ಕೆ ಈ ಜಡ್ಜ್ಮೆಂಟ್ ಇಂದಿಗೂ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿನ ಒಂದು ಮಹತ್ವವಾದ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿದಿದೆ. ಈಗ ನಾವು ಈ ಕೇಸಿನ ತೀರ್ಪನ್ನು ಪ್ರಶ್ನೋತ್ತರ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಗಮನವಿಟ್ಟು ಕೇಳಿ. ಮೊದಲನೆಯ ಪ್ರಶ್ನೆ, ಆರ್ಟಿಕಲ್ 368 ಅಡಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನ ಯಾವ ಭಾಗವನ್ನಾದರೂ ಅಮೆಂಡ್ ಮಾಡಬಹುದೇ? ಸುಪ್ರೀಂ ಕೋರ್ಟ್ ಹೀಗೆ ಹೇಳಿತು, ಪಾರ್ಲಿಮೆಂಟ್ಗೆ ವೈಡ್ ಅಮೆಂಡಿಂಗ್ ಪವರ್ ಇದೆ ಎಂದು, ಆದರೆ ಆ ಪವರ್ ಅನ್ಲಿಮಿಟೆಡ್ ಅಲ್ಲ ಎಂದು. ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ನಾಶ ಮಾಡಲಾಗದು ಅಥವಾ ಬದಲಾಯಿಸಲು ಕೂಡ ಆಗದು. ಎರಡನೆಯ ಪ್ರಶ್ನೆ, ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಅಮೆಂಡ್ ಮಾಡಬಹುದೇ? ಹೌದು, ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಅನ್ನು ಅಮೆಂಡ್ ಮಾಡಬಹುದು, ಆದರೆ ಅವುಗಳ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನಾಶ ಮಾಡಲಾಗದು ಅಥವಾ ಸಂಪೂರ್ಣವಾಗಿ ರದ್ದು ಕೂಡ ಮಾಡಲಾಗದು. ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್, ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ. ಈ ಫಂಡಮೆಂಟಲ್ ರೈಟ್ಸ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಆಗದು. ಹಾಗೆ ಮಾಡಿದರೆ ಕಾನ್ಸ್ಟಿಟ್ಯೂಷನ್ ನ ಬ್ಯಾಲೆನ್ಸ್ ನಾಶ ಆಗುತ್ತದೆ. ಮೂರನೆಯ ಪ್ರಶ್ನೆ ಏನೆಂದರೆ, ಈ ಕೇಸ್ ಕೇವಲ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಮಾತ್ರ ಆಗಿದ್ದೇ? ಇಲ್ಲ. ಎಡನೀರ್ಮಠ್ನ ಭೂಮಿ ವಿವಾದದಿಂದ ಶುರುವಾದ ಈ ಕೇಸ್ ಪ್ರತಿ ನಾಗರಿಕರಿಗೂ ಮತ್ತು ಇಡೀ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ಗೂ ಅನ್ವಯಿಸುವ ತತ್ವ ಆಗಿ ಸ್ಥಾಪಿಸುತ್ತದೆ. ಇದರಿಂದ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಲ್ಯಾಂಡ್ ಮಾರ್ಕ್ ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ ಆಗಿ ಬದಲಾಯಿತು. ನಾಲ್ಕನೆಯ ಪ್ರಶ್ನೆ ಏನೆಂದರೆ, ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ ಬಗ್ಗೆ ಲಿಮಿಟ್ ಇದೆಯೇ? ಹೌದು. ಕೋರ್ಟ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ರೂಪಿಸಿತು. ಈ ಡಾಕ್ಟ್ರಿನ್ ಅಲ್ಲಿ ಡೆಮೋಕ್ರಸಿ, ರೂಲ್ ಆಫ್ ಲಾ, ಸೆಪರೇಷನ್ ಆಫ್ ಪವರ್, ಜುಡಿಷಿಯಲ್ ರಿವ್ಯೂ ಮತ್ತು ಫಂಡಮೆಂಟಲ್ ರೈಟ್ಸ್ ನಂತಹ ಮೂಲಭೂತ ತತ್ವವನ್ನು ರಚಿಸುತ್ತದೆ. ಕೋರ್ಟ್ ಸ್ಪಷ್ಟಪಡಿಸಿದೆ, ಒಂದು ವೈಟಲ್ ಪ್ರಿನ್ಸಿಪಲ್ ಅನ್ನು ನೆನಪಿಟ್ಟುಕೊಳ್ಳಿ. ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ but it cannot destroy its identity. ಈಗ ಕೋರ್ಟ್ ಪ್ರತಿ ಅಮೆಂಡ್ಮೆಂಟ್ ಬಗ್ಗೆ ಏನು ಹೇಳುತ್ತದೆ ಎಂದು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ವ್ಯಾಲಿಡ್ ಎಂದು ಕೋರ್ಟ್ ಖಾತ್ರಿಪಡಿಸಿತು. ಪಾರ್ಲಿಮೆಂಟ್ಗೆ ಆರ್ಟಿಕಲ್ 368 ಅಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವ ಅಧಿಕಾರ ಇದೆ ಎಂದು ಹೇಳಿತು, ಆದರೆ ಆ ಅಧಿಕಾರ ಅನ್ಲಿಮಿಟೆಡ್ ಅಲ್ಲ ಎಂದು ಕೂಡ ಸ್ಪಷ್ಟಪಡಿಸಿತು. ಎರಡನೆಯದಾಗಿ 25th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ಪಾರ್ಷಿಯಲಿ ವ್ಯಾಲಿಡ್ ಎಂದು ಹೇಳಿತು. ಪಾರ್ಲಿಮೆಂಟ್ ಕೆಲವು ಫಂಡಮೆಂಟಲ್ ರೈಟ್ಸ್ ಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಪ್ರಿಯಾರಿಟಿ ಕೊಡಬಹುದು ಎಂದು ಕೋರ್ಟ್ ಒಪ್ಪಿಕೊಂಡಿತು, ಆದರೆ ಜುಡಿಷಿಯಲ್ ರಿವ್ಯೂ ಸಂಪೂರ್ಣವಾಗಿ ತೆಗೆದುಹಾಕಲಾಗುವುದಿಲ್ಲ ಎಂದು ಮತ್ತು ಕಾನ್ಸ್ಟಿಟ್ಯೂಷನ್ ನ ಕೋರ್ ಸ್ಟ್ರಕ್ಚರ್ ಹಾಳು ಮಾಡಲಾಗುವುದಿಲ್ಲ ಎಂದು ಹೇಳಿತು. ಹಾಗಾಗಿ ಈ ಅಮೆಂಡ್ಮೆಂಟ್ ಪಾರ್ಷಿಯಲಿ ವ್ಯಾಲಿಡ್ ಎಂದು ಘೋಷಿಸಲಾಯಿತು. ಮೂರನೆಯದಾಗಿ
29th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ವ್ಯಾಲಿಡ್ ಎಂದು ಹೇಳಿತು. 29th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಕೇರಳ ಲ್ಯಾಂಡ್ ರಿಫಾರ್ಮ್ ಲಾ ಅನ್ನು 9th ಶೆಡ್ಯೂಲ್ ಒಳಗಡೆ ಸೇರಿಸಲಾಗಿತ್ತು. ಕೋರ್ಟ್ ಈ ಅಮೆಂಡ್ಮೆಂಟ್ ಅನ್ನು ವ್ಯಾಲಿಡ್ ಎಂದು ಒಪ್ಪಿಕೊಂಡಿತು. ಆದರೆ ಯಾವ ಕಾನೂನು 9th ಶೆಡ್ಯೂಲ್ ಒಳಗಿದ್ದರೂ ಕೂಡ ಅದು ಬೇಸಿಕ್ ಸ್ಟ್ರಕ್ಚರ್ಗೆ ವಿರುದ್ಧ ಆದರೆ ಕೋರ್ಟ್ ಅದನ್ನು ಪ್ರಶ್ನಿಸಬಹುದು ಎಂದು ಕೋರ್ಟ್ ಸ್ಪಷ್ಟಪಡಿಸಿತು. 4ನೇಯದಾಗಿ ಕೇರಳ ಲ್ಯಾಂಡ್ ರಿಫಾರ್ಮ್ ಲಾ ಅನ್ನು ವ್ಯಾಲಿಡ್ ಎಂದು ಒಪ್ಪಿಕೊಂಡಿತು. ಅಂದರೆ ಸ್ವಾಮಿ ಕೇಶವಾನಂದ ಭಾರತಿ ಅವರು ಭೂಮಿ ವಿವಾದದಲ್ಲಿ ಸೋತರು. ಸೀಲಿಂಗ್ ಲಿಮಿಟ್ ಮೀರಿದ ಎಡ್ನೀರ್ ಮಠ್ನ ಆಸ್ತಿಯನ್ನು ರಾಜ್ಯ ಸರ್ಕಾರ ಕಾನೂನುಬದ್ಧವಾಗಿ ಅಕ್ವೈರ್ ಮಾಡಿಕೊಂಡಿತು. ಪಿಟಿಷನರ್ ಭೂಮಿ ಕೇಸ್ ಸೋತರು. ಆದರೆ ಸುಪ್ರೀಂ ಕೋರ್ಟ್ ಒಂದು ಹಿಸ್ಟಾರಿಕ್ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ಅನ್ನು ಸ್ಥಾಪಿಸಿತು. ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ಗೆ ಲಿಮಿಟ್ ಇದೆ. ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಬದಲಾಯಿಸಲಾಗದು ಮತ್ತು ನಾಶ ಮಾಡಲಾಗದು. ಇದೇ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಯಿತು ಮತ್ತು ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಅನ್ನು ಸಂಪೂರ್ಣವಾಗಿ ಬದಲಿಸಿತು. ಹಾಗಾಗಿ ಒಂದು ಲ್ಯಾಂಡ್ ರಿಫಾರ್ಮ್ ಡಿಸ್ಪ್ಯೂಟ್ ಆಗಿ ಶುರುವಾದ ಈ ಕೇಸ್ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನು ಬೌಂಡ್ರೀಸ್ ನಿರ್ಧರಿಸಿದ ಲ್ಯಾಂಡ್ಮಾರ್ಕ್ ಕೇಸ್ ಆಗಿ ಆಯಿತು. ಈಗ ಈ ಕೇಸಿನ ಅಂತಿಮ ಫಲಿತಾಂಶವನ್ನು ನೋಡೋಣ ಬನ್ನಿ. ಲ್ಯಾಂಡ್ ರಿಫಾರ್ಮ್ ಲಾ ಜಾರಿಗೆ ಬರುವ ಮೊದಲು ಎಡ್ನೀರ್ ಮಠದ ಹತ್ತಿರ ಕೇರಳದಲ್ಲಿ ಸುಮಾರು 681 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿತ್ತು. ಜಡ್ಜ್ಮೆಂಟ್ನ ನಂತರ ಕೇರಳ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ವ್ಯಾಲಿಡ್ ಎಂದು ತೀರ್ಪು ಬಂದಿತ್ತು. ಆದ್ದರಿಂದ ಸೀಲಿಂಗ್ ಲಿಮಿಟ್ ಮೀರಿದ ಹೆಚ್ಚಿನ ಭೂಮಿಯನ್ನು ರಾಜ್ಯ ಸರ್ಕಾರ ಕಾನೂನುಬದ್ಧವಾಗಿ ಅಕ್ವೈರ್ ಮಾಡಿಕೊಂಡಿತು. ಮಠದ ಹತ್ತಿರ ಕೇವಲ 20 to 60 ಎಕರೆಯಷ್ಟು ಲ್ಯಾಂಡ್ ಅನ್ನು ಮಾತ್ರ ಇಟ್ಟುಕೊಳ್ಳಲು ಅನುಮತಿ ಸಿಕ್ಕಿತು. ಅದು ಕೂಡ ಧಾರ್ಮಿಕ ಮತ್ತು ಅಡ್ಮಿನಿಸ್ಟ್ರೇಟಿವ್ ಉದ್ದೇಶಗಳಿಗೆ, ಹಾಗೆ ಟೆಂಪಲ್ ಫಂಕ್ಷನ್ಸ್ ಮತ್ತು ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ಗಳಿಗೆ ಉಪಯೋಗಿಸಿಕೊಳ್ಳಬಹುದಿತ್ತು. ಉಳಿದ ಸುಮಾರು 650 ಎಕರೆಯಷ್ಟು ಭೂಮಿಯನ್ನು ಕೇರಳ ಸರ್ಕಾರ ತೆಗೆದುಕೊಂಡಿತು. ಲ್ಯಾಂಡ್ ರಿಫಾರ್ಮ್ ಪಾಲಿಸಿ ಅಡಿ ಟೆನೆಂಟ್ಸ್ ಮತ್ತು ಲ್ಯಾಂಡ್ಲೆಸ್ ಫಾರ್ಮರ್ಸ್ಗೆ ರೀಡಿಸ್ಟ್ರಿಬ್ಯೂಷನ್ ಮಾಡಿತು. ಹಾಗಾಗಿ ಕಾನೂನಿನ ದೃಷ್ಟಿಯಿಂದ ನೋಡಿದರೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಅನ್ನು ಸೋತಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಇದನ್ನು ನೋಡಿದರೆ ಈ ಕೇಸ್ ಇನ್ನಷ್ಟು ಶಕ್ತಿಶಾಲಿಯಾಗಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಮಾಡಿತು. ಇದು ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ ಅನ್ನು ಶಾಶ್ವತವಾಗಿ ಮಿತಿಗೊಳಿಸಿತು. That concludes our look at the case that saved the Indian Constitution. We've traced the journey from the 1970 petition through the 1972 amendments, leading to the historic 1973 Basic Structure verdict. Thank you for your time. If you enjoyed this legal breakdown, please subscribe and follow Leo Fox Eagle for more insights. Have questions? Let's discuss them in the comments below. See you in the next one.